ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇದು ರಾಖಿ ಹಬ್ಬದ ವ್ಲಾಗು, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನದ ವ್ಲಾಗ್ ಇದು. ಎಲ್ಲ ಊರಿಗೆ ಹೋಗಿದ್ವಿ, ನಾನು ನನ್ನ ಮಕ್ಕಳು ಇಬ್ಬರು, ಮತ್ತು ಎಲ್ಲ ಊರಿಗೆ ಹೋಗಿದ್ವಿ. ನನ್ನ ಮಗ ಇರಲಿಲ್ಲ, ಪಾಪ ಅವನು ಸ್ಕೂಲ್ಗೆ ಹೋಗಿದ್ದ, ಅವನಿಗೆ ರಜೆ ಇರಲಿಲ್ಲ. ನನ್ನ ಇಬ್ಬರು ಮಕ್ಳು ಮಾತ್ರ ರಜೆ ಇತ್ತು. ರಾಖಿ ಕಟ್ಟೋಣ ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ನನ್ನ ತಮ್ಮನಿಗೆ, ನಮ್ಮ ಚಿಕ್ಕಮ್ಮನ ಮಗ ಇವನು. ನನ್ನ ಸ್ವಂತ ತಮ್ಮ ಬಂದಿಲ್ಲ, ಡ್ಯೂಟಿಲಿ ಇದ್ದೀನಿ ಅಂತಂದ, ಬರೋಕ್ಕಾಗಿಲ್ಲ. ಹಾಗಾಗಿ ಇವನು ನಮ್ಮ ಚಿಕ್ಕಮ್ಮನ ಮಗ, ಅವನಿಗೆ ರಾಖಿ ಕಟ್ಟೋಣ ಅಂತ ಬಂದ್ವಿ. ಮೂವರು ಕಟ್ತಾಯಿದ್ದೀವಿ. ನಾನು ಕಟ್ತೆ ಅಂತ ಅವರು ಕಟ್ತಾಯಿದ್ದಾರೆ. ಈಗ ರಾಖಿ ಕಟ್ಟಿದ್ದೆಲ್ಲ ಆಯಿತು, ಸ್ವೀಟೆಲ್ಲ ತಿನ್ನಿಸಿದ್ವಿ. ಈಗ ನಮ್ಮ ಬಂದಿದ್ದೀವಿ ಅಮ್ಮವ್ರ ಮನೆ ಹತ್ರ. ಅಮ್ಮವ್ರ ಮನೆ ಇಷ್ಟ ಆಗಿದೆ ಸದ್ಯಕ್ಕೆ, ಮುಗಿಯೋ ಮೂಮೆಂಟಲ್ಲಿದೆ. 2 ತಿಂಗಳು ಆಗ್ಬೋದು. ಸದ್ಯಕ್ಕೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಹಾಲಲ್ಲಿ ಸ್ವಲ್ಪ ಕಡೆ ಎಲ್ಲ ಹಾಕಿದ್ದಾರೆ. ಈಗ ನೋಡಿ, ಈ ಥರ ವೈಟ್ ಟೈಲ್ಸ್ ಹಾಕಿದ್ದಾರೆ ಮೇಲ್ಗಡೆ. ಗ್ರೌಂಡಲ್ಲಿ ಬೇರೆ ಕಲರ್ ಹಾಕ್ತಾಯಿದ್ದಾರೆ. ಈಗ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮನ ಡೂಪ್ಲೆಕ್ಸ್ ಮನೆ ಅಂತೂ ಇಂತೂ ರೆಡಿ ಆಯಿತು. ನಮ್ಮ ಅಮ್ಮನ ಅರಮನೆನೂ ತೋರಿಸ್ತೀನಿ, ಇವಾಗಿರೋ ಅರಮನೆ ಹೆಂಗೈತೆ ಅಂತ, ಅದನ್ನೂ ಕೂಡ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಟೈಲ್ಸ್ ಎಲ್ಲ ತಂದಿಟ್ಕೊಂಡಿದ್ದಾರೆ. ಇದು ಗ್ರೌಂಡಲ್ಲಿ ನೋಡಿ ಈ ಥರ ಕಲರ್ ಹಾಕಿದ್ದಾರೆ. ಇದು ವೈಟು ಅಲ್ಲ, ಒಂಥರ ಬ್ಲಾಕು ಅಲ್ಲ, ಆ ಥರ ಕಲರ್ ಹಾಕಿದ್ದಾರೆ. ನಮ್ಮ ಅಮ್ಮನ ಮನೆ ಕಾಂಪೌಂಡು ನೋಡಿ, ಒಂದು ಸೈಡಲ್ಲಿ ಮನೆ ಕಟ್ಟಿರೋದು, ಇನ್ನೊಂದು ಸೈಡಲ್ಲಿ ಪೂರ್ತಿ ಕಾಂಪೌಂಡ್ ಹಾಕಿದ್ದಾರೆ ಈ ಥರ. ಈ ಕಡೆ ಇಲ್ಲಿ ನನ್ನ ಮಗಳೇನು ನಿಂತಿದ್ದಾಳೆ, ಅದು ಪ್ಯಾಸೇಜು, ಕಾರ್ ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಅಂತ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಅಮ್ಮನ ಅರಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನಮ್ಮ ಅಮ್ಮನ ಅರಮನೆ, ನೀವೇ ನೋಡಿ. ಅಲ್ಲಿಗೆ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ, ಮಧ್ಯಾಹ್ನ 3 ಗಂಟೆವರೆಗೂ ಅಲ್ಲೇ ಇದ್ದು, ಅಮ್ಮ ಟೀ ಮಾಡಿದ್ರು, ಕುಡ್ಕೊಂಡು ಆಮೇಲೆ ನಾವು ಅಲ್ಲಿಂದ ರಿಟರ್ನ್ ನಮ್ಮ ಮನೆಗೆ ವಾಪಸ್ ಬಂದ್ವಿ. ಯಾಕಂದರೆ ಮಗಳು ಕಾಲೇಜ್ ಇದೆ, ಅಲ್ಲೇ ಇರೋದಕ್ಕೂ ಜಾಗ ಇಲ್ಲ, ಅದಕ್ಕೋಸ್ಕರ. ಇದ್ದರೆ ಸಂಜೆವರೆಗೂ ಇರ್ತೀವಿ ಅಷ್ಟೇ, ನೈಟೆಲ್ಲ ಇರೋದಕ್ಕಾಗಲ್ಲ, ಅಲ್ಲಿ ಜಾಗ ಇಲ್ಲ. ನೋಡಿ, ಇದೇ ನಮ್ಮ ಅಮ್ಮನ ಅರಮನೆ. ಚಿಕ್ಕ ಪುಟ್ಟ ಅಡುಗೆ ಮನೆ ಹಾಲಲ್ಲೇ ಮಾಡ್ಕೊಂಬಿಟ್ಟೈತೆ. ನಮ್ಮಮ್ಮ ಒಬ್ಬರೇ ಇರೋದು ಇವಾಗ. ಏನು ಮಾಡೋದು, ದೂರ ಎಲ್ಲೂ ಮನೆಗಳು ಸಿಕ್ಕಿಲ್ಲ. ಅದಕ್ಕೋಸ್ಕರ ನಮಗೆ ಹತ್ರನೇ ಬೇಕಿತ್ತು, ಅಂದರೆ ಹೊಸ ಮನೆ ಕಟ್ತಾ ಇದ್ದಾರಲ್ವ, ಅದ್ರ ಆಪೋಸಿಟೇ ಬೇಕಿತ್ತು. ಅಲ್ಲೇ ಸರೌಂಡಿಂಗಲ್ಲಿ ಹತ್ರನೇ ಚೆನ್ನಾಗಿರೋ ಮನೆ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇದೊಂದೇ ಮನೆ, ಈ ಮನೆಯಲ್ಲೇ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಲ್ಲೇ ಇದ್ದಾರೆ. ಐಟಮ್ ಎಲ್ಲ ಅಲ್ಲೇ ಇದೆ. ಅದೇ ಮನೇಲೇ ಅಡಗಿಸಿದ್ದಾರೆ. ಐಟಮ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈ ಮನೇಲೇ ಅಡಗಿಸಿ ಒಟ್ಟಿನಲ್ಲಿ ಹಂಗೂ ಹಿಂಗೂ 1 ವರ್ಷ ಮಾಡಿದ್ರು. ಆದಷ್ಟು ಬೇಗ ಮಾಡೋಕ್ಕೆ ಹೇಳಿದ್ದ ಮನೇನ ನಮ್ಮ ಅಣ್ಣ, ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ಒಪ್ಪಿಸಿದ್ದು ಮನೇನ. ಅದಕ್ಕೋಸ್ಕರ ಬೇಗನೆ ಆಯಿತು, ಪರವಾಗಿಲ್ಲ. ಈಗ ನಮ್ಮಮ್ಮ ಮಳೆಲೇನೆ ಪಾತ್ರೆ ಎಲ್ಲ ತೊಳೆದಿಟ್ಟು, ಟೀ ಮಾಡಿದ್ದು ಗ್ಲಾಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಹೋಗೋಣ ಇರು ಅಂತ ಅಂದ್ಬಿಟ್ಟು ಮಳೆಯಲ್ಲೇ ತೊಳೆದ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬಂದ್ವಿ ನಾವು ರಿಟರ್ನು. ಅಮ್ಮನೂ ಕರ್ಕೊಂಬಂದ್ವಿ. ಹಬ್ಬದ ದಿನ ಬಂದಿರಲಿಲ್ಲ, ಅದಕ್ಕೋಸ್ಕರ ನಾವು ನಾಳೆ ಭಾನುವಾರ ಆಗಿರೋದ್ರಿಂದ ಏನಾದರೂ ನಾನ್ ವೆಜ್ ಏನಾದರೂ ಮಾಡೋಣ. ಅಮ್ಮ ಅಲ್ಲೊಬ್ಬರೇ ಏನು ಮಾಡ್ಕೊಳ್ಳಲ್ಲ, ಅದಕ್ಕೋಸ್ಕರ ನಾನು ನಡಿಯಮ್ಮ ಅಂತೇಳಿ ಕರ್ಕೊಂಬಂದೆ. ಬಂದಮೇಲೆ ಅಷ್ಟೊತ್ತಿಗೆ ನನ್ನ ಮಗನೂ ಬಂದಿದ್ದ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವನು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೊಳ್ತಿದ್ದ, ಟಿ ವಿ ನೋಡಿಕೊಂಡು. ಬಂದಮೇಲೆ ಇವನಿಗೆ ರಾಖಿ ಕಟ್ಟಿರಲಿಲ್ಲ. ಬೆಳಗ್ಗೆ 7:15 ಹೋಗ್ಬೇಕಲ್ಲ ಅವನು ಸ್ಕೂಲ್ಗೆ, ಹಾಗಾಗಿ ಕಟ್ಟೋದಕ್ಕಾಗಿಲ್ಲ. ಇವ್ರಿಗೆ ರಜೆ ಇತ್ತಲ್ವ, ಇವ್ರು ಬೇಗ ಎದ್ದೇಳಲಿಲ್ಲ. ಅದಕ್ಕೋಸ್ಕರ ಸಂಜೆ ಕಟ್ತೀವಿ ಮಮ್ಮಿ ಅಂತ ಹೇಳಿದರು. ಇವಾಗ ಕಟ್ತಾ ಇದ್ದಾರೆ ರಾಖಿ ಇಬ್ಬರು ಸೇರಿ. ರಾಖಿ ಕಟ್ಟಿದ್ದಲ್ಲ ಆದಮೇಲೆ ಅವನು ಗಿಫ್ಟ್ ಏನಾದರೂ ಕೊಡಿಸ್ಬೇಕು, ದುಡ್ಡು ಕೊಡ್ಪಪ್ಪ ಅಂತ ಅವ್ರ ಅಪ್ಪನ ಹತ್ರ ದುಡ್ಡು ಕೇಳಿ ಇಸ್ಕೊಳ್ತಾನೆ ಇವಾಗ. ಅವರದು ನನಗೆ ಗಿಫ್ಟ್ ಏನು ಬೇಡ, ಗೋಬಿ ತಂದು ಕೊಡು ಅಂತ ಹೇಳ್ತಾಯಿದ್ರು. ಗೋಬಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ನನ್ನ ಮಕ್ಕಳಿಬ್ಬರು ಅಷ್ಟೇ, ಎಲ್ಲರೂ ಅಷ್ಟೇನೆ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ಗೋಬಿ ತಿಂತಾರೆ. ಅದಕ್ಕೋಸ್ಕರ ಇವತ್ತು ಗೋಬಿ ತರಿಸೋಣ, ಬೇರೆ ಏನು ನನಗೆ ಗಿಫ್ಟ್ ಬೇಡ ಅಂಥೇಳಿ ಗೋಬಿ ತರಿಸ್ಕೊಂಡು ತಿಂತಾಯಿದ್ರು. ಇವಾಗ ಅವಳು ಕಟ್ಟಿದ್ದಾಯಿತು, ಇವಾಗ ಇವಳು ಕಟ್ತಾ ಇದ್ದಾಳೆ. ಇನ್ನೊಬ್ಬಳು ನಮ್ಮ ಅಕ್ಕನ ಮಗಳವಳು. ನಾನು ಇಲ್ಲಿ ಪರಿಚಯದ ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಅಕ್ಕನ ಮಗಳು ನಮ್ಮ ಮನೇಲೇ ಇದ್ದಾಳೆ ಅಂತ. ಇವಳು ಇಬ್ಬರು ಸೇರಿ ಕಟ್ತಾ ಇದ್ದಾರೆ. ನಮ್ಮಮ್ಮ ಇಲ್ಲಿ ಕೂತಿದ್ದಾರೆ, ಅಡುಗೆ ಎಲ್ಲ ಮಾಡಬೇಕು. ನಮ್ಮ ಮನೆಯವರು ಒಳಗಡೆ ಏನೋ ಮಾಡ್ತಾಯಿದ್ದಾರೆ, ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಈಗ ನೋಡಿ, ಚಾಕ್ಲೇಟ್ ಇದು ನನ್ನ ಮಗಳಿಗೆ ಬೇರೆಯವರಿಗೆ ಯಾರಿಗೋ ರಾಖಿ ಕಟ್ಟಿದ್ಲು, ಅವ್ರು ಕೊಟ್ಟಿದ್ದು ಚಾಕ್ಲೇಟು. ಅದು ಎತ್ತಿಟ್ಕೊಂಡು ತಗೋ ಚಾಕ್ಲೇಟ್ ಕೊಡ್ತಾಯಿದ್ದೀನಿ ಅಂತೇಳಿ ಕೊಡೋಕ್ಕೆ ಬಂದ. ಅದು ನನ್ನ ಚಾಕ್ಲೇಟ್, ಅದು ನಂದು, ನನಗೆ ಗಿಫ್ಟ್ ಕೊಡ್ತಾಯಿದ್ದೀಯ ಅಂತ ಹೇಳ್ತಾಯಿದ್ಲು. ಆಮೇಲೆ ನಮ್ಮ ಮನೆಯವ್ರ ಹತ್ರ ಪಪ್ಪ ದುಡ್ಡು ಕೊಡು ಪಪ್ಪ, ಗೋಬಿ ತಂದು ಕೊಡ್ತೀನಿ ಅವ್ರಿಗೆ ಅಂತೇಳಿ ಇಸ್ಕೊಂಡು ಗೋಬಿ ಎಲ್ಲ ತಂದು ಕೊಟ್ಟಿದ್ದಾನೆ. ಇವಾಗ ಅವರು ಎಲ್ಲ ಹಂಚ್ಕೊಂಡು ತಿಂತಾಯಿದ್ದಾರೆ. ಒಂದೇ ಪ್ಲೇಟೇ ತರಿಸಿದ್ದು, ಜಾಸ್ತಿ ತಿನ್ನಬಾರ್ದು ಹೊರಗಡೆ ಫುಡ್ಡು, ನಾವು ಮಕ್ಳಿಗೆ ಕೊಡಿಸಲ್ಲ. ಅದಕ್ಕೋಸ್ಕರ ಜಾಸ್ತಿ ಬೇಡಪ್ಪ, 1-2 ಪೀಸ್ ಸಾಕು, ಅಡುಗೆ ಮಾಡ್ತೀನಿ ಊಟ ಮಾಡೋರಂತೆ, ಬೇಡ ಅಂತ ಹೇಳಿ ನಾನು ಸ್ವಲ್ಪನೇ ತರಿಸಿ ತಿನ್ನಲಿ ಅಂದ್ಬಿಟ್ಟು ಕೊಟ್ಟಿದ್ದು.
ಈಗ ಅಡುಗೆ ಮಾಡಬೇಕು. ನಮ್ಮ ಮನೆಯವರು ಅಡುಗೆ ಮನೇಲಿ ಏನೋ ಮಾಡ್ತಾಯಿದ್ರೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಮ್ಮ ಮನೆಯವರು ಅಡುಗೆ ಮನೇಲಿ. ನಾನೇ ಮಾಡಬೇಕು ಅಂತ ಏನಿಲ್ಲ, ಅಡುಗೆಗೆಲ್ಲ ಹೆಲ್ಪ್ ಮಾಡ್ತಾರೆ ಒಂದೊಂದು ಸಲ ನಮ್ಮ ಮನೆಯವರು. ಸಾಕಾದಾಗ ಡ್ಯೂಟಿಗೆ ಹೋಗಿ ಬಂದಾಗ ಮಲಗಿಬಿಡ್ತಾರೆ, ಹೋಗಿ ಆಗಲ್ಲ. ಕೆಲವೊಂದು ಟೈಮು ಹೆಲ್ಪ್ ಮಾಡ್ತಾರೆ. ಆಮೇಲೆ ಮಾರನೇ ದಿನ ಬೆಳಿಗ್ಗೆ ನಮ್ಮಮ್ಮ ಬಟ್ಟೆಗಳೆಲ್ಲ ಒಗಿತಾ ಇದ್ದಾರೆ. ಅಂದರೆ ಇವರು ಯೂನಿಫಾರ್ಮ್ ಇನ್ನೂ ಕೊಟ್ಟಿಲ್ಲ ನನ್ನ ಮಕ್ಕಳಿಬ್ಬರಿಗೆ, ಅದಕ್ಕೋಸ್ಕರ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಲ್ವ. ಕಲರ್ ಡ್ರೆಸ್ಗಳು ಸುಮಾರಿತ್ತು, ಅದು ಒಂದೊಂದು ದಿನ ಹಾಕ್ಕೊಂಡು ಚೇಂಜ್ ಮಾಡಿದ್ದು. ಆ ಡ್ರೆಸ್ಗಳನ್ನೆಲ್ಲ ನಾನು ಸುಮ್ಮನೆ ನೀರಲ್ಲಿ ಅದ್ದಾಕ್ತೀನಿ ಅಂತ ಹೇಳಿ ಅದ್ದಾಕ್ತಾ ಇದ್ದಾರೆ. ನನ್ನ ಮಕ್ಕಳಿಬ್ಬರು ಜಾಲಿಸ್ತಾ ಇದ್ದಾರೆ ಇವಾಗ. ಅದಾದಮೇಲೆ ಅವರು ಕಾಲೇಜ್ಗೆ ಹೋದರು. ಹೋದ್ಮೇಲೆ ನಾವು ಇಲ್ಲಿ ನಾನು ನಮ್ಮಮ್ಮ ಕರ್ಜಿಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಸ್ನ್ಯಾಕ್ಸು ತಿನ್ನೋದಕ್ಕೆ ಏನೂ ಇಲ್ಲ, ಮಾಡೋಣ ಇವಾಗ ಕೂತ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರು ನಮ್ಮಮ್ಮ. ಮಾಡ್ತಾಯಿದ್ದೀವಿ, ಹೆಂಗೂ ನಮ್ಮಮ್ಮ ಬಂದಿದ್ರಲ್ವ ಅದಕ್ಕೆ ಮಾಡ್ತಾಯಿದ್ದೀವಿ. ಈಗ ನೋಡಿ ಕರ್ಜಿಕಾಯಿ ಮಾಡೋದಕ್ಕೆ ಐಟಮ್ ಎಲ್ಲ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡಾಯಿತು. ಇವಾಗ ಹಿಟ್ಟು ಕಲಸೋಣ ಅಂತ ಅಂದ್ಬಿಟ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟೆಲ್ಲ ಕಲಸಿದಾದ್ಮೇಲೆ ನಮ್ಮಮ್ಮ ಇಲ್ಲಿ ನಾನು ಕೂತ್ಕೊಂಡು ಹೊಸಿತೀನಿ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ಹೊಸಿತಾಯಿದ್ರು. ನಾನು ಎಲ್ಲ ರೆಡಿ ಮಾಡಿ ಕೊಟ್ಟೆ. ನಮ್ಮಮ್ಮ ಕರ್ಜಿಕಾಯಿ ಎಲ್ಲ ಹೊಸಿತಾ ಇದ್ದಾರೆ. ನಾನು ಕೂಡ ಇವಾಗ ಕೂತ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದೀನಿ. ಅಂದರೆ ಒಬ್ಬರು ಹೊಸ್ದಂಗೆಲ್ಲ ಇನ್ನೊಬ್ಬರು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಕರಿಯೋದಕ್ಕೆ ಸರೋಗುತ್ತೆ ಅಂಥೇಳಿ. ನನಗೆ ಅವತ್ತೇ ಹುಷಾರಿಲ್ಲ, ಯಾಕೋ ಗೊತ್ತಿಲ್ಲ, ಹೆಲ್ತಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ನನಗೆ. ಆಮೇಲೆ ಮೊಬೈಲ್ ನೋಡಿದ್ರೂ ಜಾಸ್ತಿ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಮೊಬೈಲು ಕೂಡ ನೋಡ್ತಾ ಇಲ್ಲ ಇವಾಗ ಇತ್ತೀಚೆಗೆ. ಇನ್ನೊಂದು ಚಾನಲಲ್ಲೂ ಇವಾಗ 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ವೀಡಿಯೋಸ್ ಹಾಕ್ತಾಯಿದ್ದೀನಿ ನಾನು. ಈಗ ಹೊಸಿತಾ ಇದ್ದಾರೆ ನಮ್ಮಮ್ಮ, ನಾನು ರೆಡಿ ಮಾಡ್ತಾಯಿದ್ದೀನಿ ಕೂತ್ಕೊಂಡು. ನನ್ನ ಮಕ್ಕಳು ಇಬ್ಬರು ಕಾಲೇಜಿಗೆ ಹೋಗಿದ್ದಾರೆ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದರು. ನಮ್ಮ ಮನೆಯವ್ರದ್ದು ಡ್ಯೂಟಿ BMTCಲಿ ವರ್ಕ್ ಮಾಡ್ತಾರೆ ಅಂತ ಹೇಳಿದೆ, ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅವರು ಇವತ್ತು ಮಧ್ಯಾಹ್ನ ಡ್ಯೂಟಿಗೆ ಹೋದರೆ ನಾಳೆ ಮಧ್ಯಾಹ್ನ ಇಳಿತಾರೆ. ಅಂದರೆ ಕಂಡಕ್ಟ್ರು, ಬಸ್ ಕಂಡಕ್ಟ್ರವರು. ಅವರು ಬಂದರು ಅಷ್ಟೊತ್ತಿಗೆ. ನಾನು ನಮ್ಮಮ್ಮ ಸೇರಿ ಕಜ್ಜಿಕಾಯಿ ಮಾಡ್ತಿರ್ಬೇಕಾದ್ರೆ ಅವರು ಬಂದರು. ಆಮೇಲೆ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದರು, ಅದನ್ನೆಲ್ಲ ಎತ್ತಿಟ್ಕೊಂಡು ಇವಾಗ ನಾನು ಅವ್ರಿಗೆ ಅಡುಗೆ ಬೆಳಗ್ಗೆನೇ ಮಾಡಿಟ್ಟಿದ್ದೆ. ಅದನ್ನು ಊಟ ಮಾಡ್ಕೊಂಡು ಹೋಗಿ ಮೇಲೆ ಮಲ್ಕೊತಾರೆ ಅವರು ಫ್ರೆಶ್ ಅಪ್ ಆಗಿಬಿಟ್ಟು. ನಾನು ನಮ್ಮಮ್ಮ ಇಲ್ಲಿ ಕರ್ಜಿಕಾಯಿ ಮಾಡ್ಕೊಂಡು ಕೂತಿದ್ದೀವಿ. ಮಕ್ಕಳು ಈ ಥರದ್ದೆಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ, ಆದರೆ ಮಾಡೋದಕ್ಕೆ ಟೈಮ್ ಇಲ್ಲ. ಯಾರಾದರೂ ಒಬ್ಬರು ಹೆಲ್ಪರ್ ಇರಲೇಬೇಕು ನಮಗೆ ಮಾಡೋದಕ್ಕೆ. ಯಾಕಂದರೆ ನನಗೆ ಈ ಗ್ಯಾಸ್ ಹತ್ರ, ಸಜ್ಜೆ ಹತ್ರ ಎಲ್ಲ ನಿಂತ್ಕೊಂಡು ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಬ್ಯಾಕ್ ಪೇನ್ ಇದೆ ನನಗೆ. ರೀಸೆಂಟಾಗಿ ಸರ್ಜರಿ ಕೂಡ ಆಯಿತು, ಅದಕ್ಕೋಸ್ಕರ ನಿಂತ್ಕೊಳ್ಳೋಕ್ಕಾಗಲ್ಲ. ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಇದೆ. ಈಗ ಅದಕ್ಕೆ ನಮ್ಮಮ್ಮ ನಾನೇ ಮಾಡ್ತೀನಿ ಬಿಡು, ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಇಲ್ಲ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಕೊಡಮ್ಮ ಅಂತೇಳಿ ನಾನು ಕೂಡ ಹೆಲ್ಪ್ ಮಾಡ್ತಾಯಿದ್ದೆ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇದನ್ನು ಕರಿಬೇಕು, ನಮ್ಮ ಅಮ್ಮನೇ ಕರೀತಾರೆ. ಆಮೇಲೆ ಕೂತ್ಕೊಂಡು ನನಗೆ ಬ್ಯಾಕ್ ಪೇನ್ ಬಂತು, ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಬಂದುಬಿಟ್ಟೆ ನಾನು. ಅಮ್ಮ ಇದೆಲ್ಲ ರೆಡಿ ಮಾಡಿಕೊಟ್ಟಿದ್ದಾದಮೇಲೆ ಕರೀತಾಯಿದ್ರು ಕರ್ಜಿಕಾಯಿ ಎಲ್ಲ. ಕರೆದಿದ್ದೆಲ್ಲ ಆದಮೇಲೆ ಒಂದು 3 ಗಂಟೆ ಆಯಿತು ನಾನು ರೆಸ್ಟ್ ಮಾಡಿದ್ದು. ಸ್ನಾನಕ್ಕೆ ಆವಾಗ ತಾನೇ ಹೋದೆ ನಾನು. ಸಂಜೆಗೆ ಪೂಜೆ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾನು ನೀರು ಬೇರೆ ಕಾದಿರಲ್ಲ, ಮೋಡ ಬೇರೆ ಮುಚ್ಕೊಂಡ್ಬಿಟ್ಟಿದೆ. ಸಂಜೆಗೆ ನಾನು ಫ್ರೆಶ್ ಅಪ್ ಆಗಬೇಕು, ಅದಕ್ಕೋಸ್ಕರ. ಈಗ ನೋಡಿ ಕರ್ಜಿಕಾಯಿ ಎಲ್ಲ ರೆಡಿ ಮಾಡ್ತಾ ಇದೆ ನಮ್ಮಮ್ಮ. ಆಲ್ರೆಡಿ ಫುಲ್ ಆಗಿದೆ, ಸ್ವಲ್ಪನೇ ಮಾಡಿದ್ದು. ಇನ್ನೊಂದು ಸ್ವಲ್ಪ ಹೂರ್ಣ ಎತ್ತಿಟ್ಟಿದ್ದೀವಿ, ಅದು ಇನ್ನೊಂದು ಸಲ ಬಂದಾಗ ಮಾಡಿಕೊಡ್ತೀನಿ. ಹೂರ್ಣ ಹಂಗೆ ಇರಲಿ ಅಂತ ಹೇಳ್ತು ನಮ್ಮಮ್ಮ. ಯಾಕಂದರೆ ನನಗೆ ಮಾಡೋಕ್ಕಾಗಲ್ಲ ನಿಂತ್ಕೊಂಡು, ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತಿದ್ದು ಹೊಸಿಯೋಕ್ಕೆ ಕರಿಯೋದಕ್ಕೆಲ್ಲ, ಅದಕ್ಕೋಸ್ಕರ. ಈಗ ನೋಡಿ ಸಂಜೆ ಆಯಿತು, ಮಕ್ಕಳೆಲ್ಲ ಬಂದಿದ್ದಾರೆ. ಅವ್ರಿಗೆ ಯೂನಿಫಾರ್ಮ್ ಇವತ್ತು ಕೊಟ್ಟಿದ್ದಾರೆ ನೋಡಿ. ಅಯ್ಯೋ ಅದು ಅಳತೆ ನೋಡ್ತಾ ಇದ್ದಾಳೆ ನನ್ನ ಮಗಳು. ಸ್ವಲ್ಪ ದೊಡ್ಡದು ಕೊಟ್ಬಿಟ್ಟಿದ್ದಾರೆ ಯೂನಿಫಾರ್ಮು. ಅಳತೆ ತೊಗೊಂಡ್ರು ದೊಡ್ಡದು ಕೊಟ್ಟಿದ್ದಾರೆ. ಆರ್ಟಿಷನ್ ಮಾಡಿಸ್ಬೇಕು ಇವಾಗ. ಆರ್ಟಿಷನ್ ಮಾಡಿಸೋದಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮಮ್ಮ ಕೂತ್ಕೊಂಡು ಹೇಳ್ತಾಯಿದ್ರು ಆರ್ಟಿಷನ್ ಕೊಡೋಗ್ರಿ ಅಂತ ಹೇಳಿ ಅಂದ್ಬಿಟ್ಟು. ನಾನು ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಮಗಳು ಮಮ್ಮಿ ವೀಡಿಯೋ ಮಾಡಬೇಡ ಮಮ್ಮಿ ಏನು ನೀನು ಅಂತ ಹೇಳಿ ಆ ಕಡೆ ಮುಖ ತಿರುಗಿಸ್ಕೊಳ್ತಾ ಇದ್ಲು. ಈಗ ಇದೆಲ್ಲ ಆದಮೇಲೆ ಅವರು ಊಟ ಮಾಡ್ತಾರೆ. ಊಟ ಮಾಡಿರಿ ಅಂತ ಹೇಳಿ ಅವ್ರಿಗೆ ಊಟ ಇಟ್ಕೊಟ್ಟು ಕೆಲಸ ಎಲ್ಲ ಮುಗಿದ್ಮೇಲೆ ನಮ್ಮಮ್ಮ ಊರು ಬೇರೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಬೇಡ ನಾಳೆ ಹೋಗಕ್ಕಂತ ಹೇಳಿದ್ರು ನಮ್ಮ ಮನೆಯವರು. ಅದಕ್ಕೋಸ್ಕರ ಇವತ್ತು ಹೋಗಿಲ್ಲ, ನಾಳೆ ಹೋಗ್ತಾರೆ ನಮ್ಮಮ್ಮ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.